ಈ ಸೋಂಕೇನಾದರೂ ತಾಗಿದ್ರೆ 5 ದಿನದಲ್ಲಿ ಸಾವಂತೂ ಗ್ಯಾರಂಟಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಹುಷಾರ್, ಸಾವು ಗ್ಯಾರಂಟಿ ಅಂತ. ಮೆದುಳು ತಿನ್ನುವಂಥ ವಿಚಿತ್ರ ಏಕಾಣು ಜೀವಿಯೊಂದಕ್ಕೆ ಕೇರಳದ ಮಲಪ್ಪುರಂನ ಬಾಲಕನೊಬ್ಬ ಬಲಿಯಾಗ್ತಾನೆ. 100 ಜನರಲ್ಲಿ ಏನಾದ್ರೂ ಬಂದ್ರೆ 3 ಜನ ಮಾತ್ರ ಅತಿ ಹೆಚ್ಚು ಅಂದ್ರೆ ಬದುಕಬಹುದಂತ. ನಮಸ್ಕಾರ ಗೆಳೆಯರೇ, ಒಂದು ವಿಶೇಷವಾಗಿರುವಂತಹ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಎಚ್ಚರಿಕೆಯನ್ನು ಕೊಡೋಕ್ಕೂ ಕೂಡ ಈ ಸುದ್ದಿ ಅತಿ ಮುಖ್ಯವಾಗಿದೆ. ನಾವು ಇತ್ತೀಚೆಗೆ ಏನು ಮಾಡ್ತಾ ಇದ್ದೀವಿ, ಒಂದು ಡೆಂಘಿ ಅಂತ ಹೇಳಿ ಸೊಳ್ಳೆಗಳ ವಿಚಾರದಲ್ಲಿ ತುಂಬ ಕಾನ್ಸಂಟ್ರೇಟನ್ನು ಮಾಡ್ತಾ ಇದ್ದೀವಿ. ಕರೆಕ್ಟ್, ಮಾಡಬೇಕು. ಇನ್ನುಳಿದಂಥದ್ದು ರೀತಿಯಲ್ಲಿ ನಾವು ನೋಡೋದಾದರೆ ಕೆಲವು ವೈರಸ್ಗಳ ವಿಚಾರದಲ್ಲಿ ನಾವು ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಬಹಳಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಮಳೆಗಾಲ ಇದೆ, ನೀರಿನ ಕಡೆಗೆ ಹೋಗೋಣ, ಸ್ವಲ್ಪ ಆಟ ಆಡೋಣ ಅಂತ ಬಹಳಷ್ಟು ಜನ ಯೋಚನೆ ಮಾಡ್ತಾರೆ. ಒಳ್ಳೆಯದೇ, ಹೋಗಿ. ಬಟ್ ಆದರೆ ಈ ಸುದ್ದಿಯನ್ನು ನೋಡಿದ ಮೇಲೆ ಸ್ವಲ್ಪ ಯೋಚನೆ ಮಾಡಿ, ಹೋಗಬೇಕಾ ಅಥವಾ ಬೇಡವಾ ಅಂಥೇಳಿ. ಯಾವ ಜಾಗಗಳಿಗೆ ಹೋದರೆ ಒಳ್ಳೆಯದು ಅನ್ನುವಂಥದ್ದನ್ನು ಯೋಚನೆಯನ್ನು ಮಾಡಿ. ಯಾಕೆ ಅಂತ ಅಂದರೆ ಇದು ಹಾಗೇ ಇದೆ. ಮೆದುಳನ್ನು ತಿನ್ನುವಂಥ ಸೂಕ್ಷ್ಮಾಣು ಜೀವಿಗೆ ಕೇರಳದ ಬಾಲಕ ಒಬ್ಬ ಬಲಿಯಾಗಿದ್ದಾನೆ. ಈ ಸೋಂಕೇನಾದರೂ ತಾಗಿದ್ರೆ 5 ದಿನದಲ್ಲಿ ಸಾವಂತೂ ಗ್ಯಾರಂಟಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಹುಷಾರ್, ಸಾವು ಗ್ಯಾರಂಟಿ ಅಂತ. ಡೆಂಘಿಯಲ್ಲಿ ಹೇಗೆ ಪ್ಲೇಟ್ಲೆಟ್ಸ್ಗಳು ಕಡಿಮೆಯಾಗಿ ಸಾವಾಗುತ್ತೋ ಹಾಗೆ ಇದು ನೇರವಾಗಿ ಮೆದುಳಿಗೆ ಹೋಗುತ್ತೆ. ಹೇಗೆ ಸಾಧ್ಯ? ಇದು ಮೆದುಳಿಗೆ ಯಾಕೆ ಹೋಗುತ್ತೆ? ಅದಕ್ಕೇನು ದಾರಿ ಇದೆ ಅಲ್ವಾ? ನಿಮ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ಮೆದುಳು ತಿನ್ನುವಂಥ ವಿಚಿತ್ರ ಏಕಾಣು ಜೀವಿಯೊಂದಕ್ಕೆ ಕೇರಳದ ಮಲಪ್ಪುರಂನ ಬಾಲಕನೊಬ್ಬ ಬಲಿಯಾಗ್ತಾನೆ. ತೀವ್ರ ಅಸ್ವಸ್ಥತೆಯಿಂದ ಇವನು ನರಳುತ್ತಾ ಇದ್ದ. ಇದು ಒಂದಲ್ಲ, 3 ಇನ್ಸಿಡೆಂಟ್ ಆಗಿದೆ. ಕೇರಳದ ಕೋಳಿಕೋಡ್ನ ಆಸ್ಪತ್ರೆಯಲ್ಲಿ ದಾಖಲಾಗಿತ್ತು ಈ ಪ್ರಕರಣ. ಆದರೆ ಚಿಕಿತ್ಸೆ ಆಗಲೇ ಇಲ್ಲ. ಯಾಕಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಚಿಕಿತ್ಸೆ ಇಲ್ಲ ಅಂತಿದ್ದಾರೆ. ಚಿಕಿತ್ಸೆ ಫಲಿಸದೇ ಈತ ಸಾವನ್ನಪ್ಪಿಟ್ಟಿದ್ದಾನೆ. ಸೋಂಕಿಗೆ ತುತ್ತಾಗಿರುವಂಥ ಈ ಬಾಲಕ ಏನು ಮಾಡಿದ್ದ, ಬಹಳ ಹುಷಾರು. ನಿಮ್ಮ ಮಕ್ಕಳಿಗೆ ಹೇಳಿದ್ದನ್ನು ನೀವು ಕೂಡ ಅಷ್ಟೇ. ಒಂದು ಕೆರೆಯಲ್ಲಿ ಹೋಗಿ ಇತ್ತೀಚೆಗೆ ಈಜಾಡಿರ್ತಾನೆ. ಅರೆ, ಕೆರೆಗೂ ಮತ್ತು ಒಂದು ಸಾವನ್ನಪ್ಪೋದಕ್ಕೂ ಈ ಸೂಕ್ಷ್ಮಾಣು ಜೀವಿಗೂ ಏನ್ರಿ ಲಿಂಕು ಅಂತ ನಿಮಗಾಗುತ್ತೆ ಅಲ್ವಾ? ಡೆಫಿನೆಟ್ಲಿ ಅಲ್ಲೇ ಇರೋದು ಪಾಯಿಂಟು. ಸಾಮಾನ್ಯವಾಗಿ ಕೆರೆಗಳಲ್ಲೇ ವಾಸವಾಗಿರುವಂಥ ಈ ಜೀವಿ ಮೂಗಿನ ಮೂಲಕ ಈತನ ಮೆದುಳನ್ನು ಪ್ರವೇಶಿಸಿದೆ. ಇದು ಹೋಗುವಂಥದ್ದು ಹಾಗೆ. ಈಜಾಡಬೇಕಾದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಏನಾಗುತ್ತೆ. ಈಜಾಡುವಂಥ ಸಂದರ್ಭದಲ್ಲಿ ಬಾಯಲ್ಲಿ ನೀರಾದರೂ ಹೋಗುತ್ತೆ, ಮೂಗ್ನಲ್ಲಾದರೂ ನೀರು ಹೋಗುತ್ತೆ. ಸಾಮಾನ್ಯವಾಗಿ ಈಜಾಗುವಂಥ ಸಂದರ್ಭದಲ್ಲಿ ಹಾಗೇ ಆಗುತ್ತೆ. ಅದು ಈ ಮೂಗಿನ ಮೂಲಕವಾಗಿ ನೇರವಾಗಿ ದೇಹವನ್ನು ಪ್ರವೇಶ ಮಾಡಿದ್ರೆ ಅದು ಹೋಗುವಂಥದ್ದು ಮೆದುಳಿಗೆ. ಕೇವಲ ಮೆದುಳನ್ನೇ ತಿನ್ನುವಂಥ ಅಪರೂಪದ ಅಮೀಬಾ ಸೂಕ್ಷ್ಮಾಣು ಜೀವಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಮೀಬಾ ಸೂಕ್ಷ್ಮಾಣು ಜೀವಿ. ಅರೆ, ಅಮೀಬಾ ಹೆಂಗ್ರಿ ಮೂಗಲ್ಲಿ ಹೋಗ್ಬಿಟ್ಟು ತಲೆಗೆ ಹೋಗುತ್ತೆ, ಅದು ಇಷ್ಟು ದೊಡ್ಡದಿರುತ್ತೆ ಅಂತ ನಿಮಗೆ ಪ್ರಶ್ನೆ ಇದ್ದೇ ಇರುತ್ತೆ. ಯಾಕೆ ಅದನ್ನು ಅಮೀಬಾ ಅಂತ ಕರೀತಾರೆ? ಅದಕ್ಕೆ ಸೈಂಟಿಫಿಕ್ ಆಗಿ ಒಂದು ಹೆಸರು ಕೂಡ ಇದೆ, ಅದನ್ನು ಕೂಡ ಹೇಳ್ತೀನಿ ನಿಮಗೆ. ಅದು ಅಮೀಬಾ ರೀತಿಯಲ್ಲೇ ಶೈಲಿಯಲ್ಲೇ ಇರುತ್ತೆ. ಅದು ಹೇಗೆ ಅಂಟ್ಕೊಳ್ಳುತ್ತೋ ಇದು ಹಾಗೆ. 14 ವರ್ಷದ ಬಾಲಕ ಸಾವನ್ನಪ್ಪಿರೋದು ಕೇರಳದ ಕೋಳಿಕೋಡ್ನಲ್ಲಿ. ತೀವ್ರ ತಲೆನೋವಿನಿಂದ ಈ ಹುಡುಗ ನರಳುತ್ತಾ ಇದ್ದಾನೆ. ಅದನ್ನು ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಒಂದು ಸೇರಿಸ್ತಾರೆ. ಚಿಕಿತ್ಸೆ ಆಗೋದಿಲ್ಲ, ಅವನಿಗೆ ಸಾವನ್ನಪ್ಪಿದ್ದಾನೆ. ಇದು ಏನಾದರೂ ಬಂದರೆ ಒಂದು ವಾರದಲ್ಲೇ ಸಾವನ್ನಪ್ಪುವಂಥ ಪರಿಸ್ಥಿತಿ. ನೀವು ಏನೂ ಮಾಡೋಕ್ಕಾಗಲ್ಲ, ಕೈ ಚೆಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಈಗ ಪ್ಲೇಟ್ಲೆಟ್ಸ್ಗಳು ಡೌನ್ ಆಗುವಂಥ ಟೈಮಲ್ಲಿ ಜಾಸ್ತಿ ಆಗಲಿ ಅಂತೇಳಿ ಫ್ರೂಟ್ಸ್ ತಿನ್ನೋದು, ಕಿವಿ ಫ್ರೂಟ್ಸ್ ತಿನ್ನಿಸೋದು, ಪಪ್ಪಾಯ ಎಲೆ ತಿನ್ನಿಸೋದು, ಇವೆಲ್ಲ ಪ್ರಯತ್ನ ಪಡ್ತಿರಲ್ಲ, ಇಲ್ಲೂ ಹಾಗೆ ಗಂಭೀರ ಸ್ಥಿತಿಗೆ ಹೋಗುತ್ತೆ ಈ ಪರಿಸ್ಥಿತಿ. 5 ದಿನಗಳಲ್ಲಿ ಸಾವನ್ನಪ್ಪೋದು ಗ್ಯಾರಂಟಿ. ಇದರ ರೇಷಿಯೋ ಹೇಳ್ಬಿಡ್ತೀನಿ ನಿಮಗೆ. 100 ಜನರಲ್ಲಿ ಏನಾದರೂ ಬಂದರೆ 3 ಜನ ಮಾತ್ರ ಅತಿ ಹೆಚ್ಚು ಅಂದರೆ ಬದುಕ್ಬೋದಂತೆ. ನೋಡಿ ಹೇಗಿದೆ, 3 ಜನ ಬದುಕ್ಬೋದಂತೆ. ಓನ್ಲಿ 3%. ಈ ಜೀವಿ ಹೇಗೆ ಮಾನವನ ದೇಹವನ್ನು ಪ್ರವೇಶ ಮಾಡುತ್ತೆ, ಇದರ ಸೋಂಕಿಗೆ ಮೆದುಳು ಹೇಗೆ ಘಾಸಿಗೊಳ್ಳುತ್ತೆ ಅದನ್ನು ಹೇಳಬೇಕಾಗಿದೆ. ಇತ್ತೀಚೆಗೆ ಈ ಬಾಲಕ ಏನು ಮಾಡಿದ್ದಾನೆ, ಮಲಪ್ಪುರಂನಲ್ಲಿರುವಂಥ ಒಂದು ಪುಟ್ಟ ಕೆರೆ ಇದೆ, ಅಲ್ಲಿ ಈಜಾಡಿರ್ತಾನೆ. ಅದಾದ ನಂತರನೇ ಈತನಿಗೆ ಈ ಏಕಾಣು ಜೀವಿಯ ಸೋಂಕು ತಗಲುತ್ತೆ. ಮೇ ತಿಂಗಳಿನಿಂದ ಈಚೆಗೆ ಇಂತಹ ಸಾವುಗಳು ಪದೇ ಸಂಭವಿಸ್ತಾ ಇದೆ. ಈ ಮೇ ತಿಂಗಳಿಂದ ಈಚೆಗೆ, ಕಾರಣ ಬಿಸಿಲು ಮುಗಿದು ಮಳೆಗಾಲ ಶುರುವಾಗುವಂಥ ಟೈಮು. ಕೇರಳದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ. ಮೇ 21ರಂದು ಇಂಥದ್ದೇ ಒಂದು ಸೋಂಕಿನಿಂದ ಮಲಪ್ಪುರಂನಲ್ಲೇನೆ ಬೇರೊಬ್ಬ ಬಾಲಕ ಕೂಡ ಸಾವನ್ನಪ್ಪಿರ್ತಾನೆ. ಜೂನ್ 25ರಂದು ಕಣ್ಣೂರಿನಲ್ಲಿ 13 ವರ್ಷದ ಬಾಲಕಿಯೊಬ್ಬಳು ಕೂಡ ಸಾವನ್ನಪ್ಪಿರ್ತಾಳೆ. ಈಗ ಕೋಳಿಕೋಡ್ನ ಆಸ್ಪತ್ರೆಯಲ್ಲಿ ಅಮೀಬಾ ಸೋಂಕಿನಿಂದ ಸಂಭವಿಸಿರುವಂಥ ಸಾವು 3ನೇಯದ್ದು. ಬಹಳ ಹುಷಾರು. ಅದಕ್ಕೆ ನಾನು ಹೇಳ್ತಾ ಇರೋದು, ಸಾವು ಗ್ಯಾರಂಟಿ ವಿಚಾರದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳದೇ ಇದ್ರೆ ಅಂತ.
ಏನು ಆಗಿದ್ದಾಗ ಇದ್ರ ಹೆಸರು ನಾನು ಆಗಲೇ ಹೇಳ್ತಾ ಇದ್ದೆ, ಅಮೀಬಾ ಅಂತ ಕರೆದ್ಬಿಟ್ರಲ್ಲ ಸರ್, ಅಮೀಬಾನೇ ಬೇರೆ ಇದು ಬೇರೆ. ಅಮೀಬಾದಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೆಸರುಗಳಿದ್ದಾವೆ. ಅಮೀಬಾದಲ್ಲಿ ಬೇರೆ ಬೇರೆ ರೀತಿಯಾದಂಥ ಅವ್ರದ್ದೇ ಆದಂಥ, ಈಗ ಒಂದೊಂದಕ್ಕೆ ಒಂದೊಂದು ವಂಶಗಳು ಇರುತ್ತೆ ಅಲ್ವಾ, ತಳಿಗಳು. ಹಾವು ಅಂತಂದರೆ ಸರೀಸೃಪಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಬರುತ್ತೆ ತಳಿಗಳು, ಹಾಗೆ ಇದಕ್ಕೂ ಹಾಗೆ ಅಮೀಬಾದಲ್ಲಿ. ಸೊ ಇದು ಸೋಂಕನ್ನು ಅಮೀಬಾಯಿಕ್ ಮೆನಿನ್ಜೋ ಎನ್ಕೆಫಾಲಿಟೀಸ್ ಅಂತ ಕರೀತಾರೆ. ಏನು ಎನ್ಕೆಫಾಲಿಟೀಸ್ ಅಂತ ಕರೀತಾರೆ ಇದನ್ನು. ನಾವೆಲ್ಲ ಶಾಲೆಗಳಲ್ಲಿ ಓದುವಾಗ ಅಮೀಬಾ ಅಂತ ಒಂದು ಏಕಾಣ ಜೀವಿ ಅಂತ ನಾವೆಲ್ಲ ಓದಿದ್ವಿ. ಅಮೀಬಾದಲ್ಲಿ ಹಲವಾರು ಜಾತಿಗಳಿವೆ, ನನಗಾಗಲೇ ಹೇಳ್ತಾ ಇದ್ದೆ ಹಲವಾರು ಜಾತಿಗಳಿವೆ. ಈ ಮೇಲ್ಕಂಡ ಪ್ರಕರಣಗಳೇನಿದೆ, ಸೋಂಕಿಗೆ ನೆಗ್ಲೇರಿಯಾ ಫ್ಲಾವೇರಿ ಅಂತ ಜಾತಿಯ ಅಮೀಬಾ ಅಂತ ಕಾರಣ ಇದು. ಎಲ್ಲಿ ಸಿಗುತ್ತೆ ಇದು? ಕಣ್ಣಿಗೆ ಕಂಡುಬಿಡುತ್ತಾ? ಹಿಂಗೆ ನೋಡಿದ ತಕ್ಷಣ ಇಟ್ಬಿಡುತ್ತೆ, ನಾವು ಈಜಾಡೋದು ಬೇಡ ಅಂತ ಅನಿಸುತ್ತಾ? ಇಲ್ಲ, ಕೆರೆಗಳು ಹಾಗೂ ನದಿಗಳಲ್ಲಿ ಇದು ಜೀವಿ ವಾಸ ಮಾಡೋದು. ಜೊತೆಗೆ ಕೆರೆಗಳಲ್ಲಿ ಅಷ್ಟೇ ಅಲ್ಲ, ನಿಮಗೆ ಎಲ್ಲೂ ಕೂಡ ಹೆಚ್ಚಿನ ಜಾಗವನ್ನು ಬಳಕೆ ಮಾಡದೇ ಇರುವಂಥ ಖಾಲಿ ಜಾಗ ಬಿದ್ದಿರುತ್ತೆ ಅಲ್ಲ, ಅಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಅಲ್ಲಿ ಮೂಗಿಗೆ ಅದು ಹೋಗೋಕ್ಕೆ ದಾರಿ ಮಾಡಿಕೊಡೋದಿಲ್ಲ, ಕಾರಣ ನಾವು ನೆಲದಲ್ಲಿ ಉಳ್ಳಾಡೋದಿಲ್ವಲ್ಲ. ನೀರಲ್ಲಾದರೆ ಈಜಾಡ್ತೀವಿ, ನೀರಲ್ಲಿ ಈಜಾಡುವಂಥ ಟೈಮಲ್ಲಿ ನೀರು ಮೂಗಿಗೆ ಹೋಗುತ್ತೆ, ಅದಾದ ನಂತರ ಒಳಗಡೆ ಅದಕ್ಕೆ ಹೋಗೋಕ್ಕೆ ದಾರಿ ಸಿಗುತ್ತೆ. ಹಾಗಾಗಿ ಮಣ್ಣಲ್ಲಿ ಇದು ದೇಹವನ್ನು ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇದಿರುವಂಥ ನೀರಿನಲ್ಲಿ ಈಜುವಾಗ ಅಥವಾ ಯಾವುದೇ ರೀತಿಯ ವಾಟರ್ ಸ್ಪೋರ್ಟ್ಸನ್ನು ಆಡುವಂಥ ಸಂದರ್ಭದಲ್ಲಿ ಈ ಏಕಾಣು ಜೀವಿ ಮೂಗಿನ ಮೂಲಕ ದೇಹವನ್ನು ಪ್ರವೇಶ ಮಾಡುತ್ತೆ, ನೇರವಾಗಿ ಮೆದುಳಿಗೆ ಪ್ರವೇಶ ಪಡುತ್ತೆ. ಮೆದುಳಿನ ಜೀವಕೋಶಗಳ ಮೇಲೆ ಇದು ದಾಳಿ ಮಾಡುತ್ತೆ. ಅದರಿಂದನೇ ಮೆದುಳಿನ ಜೀವಕೋಶಗಳು ಊದಿಕೊಳ್ಳುತ್ತೆ, ಊತ ಬರುತ್ತೆ. ಇದು ಕ್ರಮೇಣವಾಗಿ ಗಂಭೀರವಾಗಿ ಕಡೆಗೆ ಅಮೀಬಾಯಿಕ್ ಮೆನಿನ್ಜೋ ಎನ್ಕೆಫಾಲಿಟೀಸ್ PAM ಅಂತ ಕಾಯಿಲೆ ಇದು, ಅದಕ್ಕೆ ತುತ್ತಾಗಿ ಸಾವನ್ನಪ್ಪುವಂಥ ಪರಿಸ್ಥಿತಿ ಬರುತ್ತೆ. ಹೇಗಿರುತ್ತೆ ಹಾಗಿದ್ದಾಗ? ನೆಗ್ಲೇರಿಯಾ ಫ್ಯಾವ್ಲೇರಿ ಅಂತ ಇದಕ್ಕೆ ಏಕಾಣು ಜೀವಿ ಅಮೀಬಾ ಹೆಸರು ಇದು. ನೆಗ್ಲೇರಿಯಾ ಫ್ಯಾವ್ಲೇರಿ ಅಂತ ಹೇಳಿ ಹೆಸರು. ನಿಮಗೆ ಹೇಳಿರುವಂಥದ್ದೇನು, ಆಗಲೇ ಹೇಳಿರುವಂಥದ್ದು ಈ ರೋಗದ ಹೆಸರು ಏನು ಅಂತ ಹೇಳಿ. ಬಟ್ ನೆಗ್ಲೇರಿ ಫ್ಯಾವ್ಲೇರಿ ಅನ್ನುವಂಥದ್ದು ಈ ಏಕಾಣು ಜೀವಿಯ ಹೆಸರು. ಇದು ಸೂಕ್ಷ್ಮ ದರ್ಶಕ ಯಂತ್ರದಿಂದ ಮಾತ್ರ ಕಾಣಿಸುತ್ತೆ, ನಿಮಗೆ ಕಣ್ಣಿಗೆ ಕಾಣೋದಿಲ್ಲ ಏಕಾಏಕಿಯಾಗಿ. ಕೊರೋನಾ ವೈರಸ್ ಥರ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ, ಕೊರೋನಾ ವೈರಸ್ ಹೇಗಿತ್ತು, ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ, ಬಟ್ ಅದು ಹೋಗ್ತಾ ಇತ್ತು, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಇತ್ತು. ಇದು ಬಟ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ, ನೀವು ನೀರಿನಲ್ಲಿ ಇದ್ದರೆ ಮಾತ್ರ ಆಗುತ್ತೆ. ಸೊ ಹಾಗಾಗಿ ಮಣ್ಣಿನಲ್ಲೂ ಇರುತ್ತೆ, ಬಟ್ ಅದು ನಿಮಗೆ ದೇಹವನ್ನು ಪ್ರವೇಶ ಮಾಡೋಕ್ಕೆ ಜಾಗ ಸಿಗೋದಿಲ್ಲ, ಕಾರಣ ಮೂಗಿಗೆ ನೇರವಾಗಿ ಸಿಗೋದಿಲ್ಲ. ನದಿಗಳಲ್ಲಿ ಸಿಗುತ್ತೆ, ಕೆರೆಗಳಲ್ಲಿ ಸಿಗುತ್ತೆ. ಈಜಾಡುವಂಥ ಸಂದರ್ಭದಲ್ಲಿ ಇದು ದೇಹವನ್ನು ಪ್ರವೇಶವನ್ನು ಮಾಡುತ್ತೆ. ಅದು ನೇರವಾಗಿ ದೇಹ ಪ್ರವೇಶ ಮಾಡಿದರೆ ಮೆದುಳಿಗೆ ಹೋಗಿ ಕೂತ್ಕೊಳ್ಳುತ್ತೆ, ಇನ್ಯಾವ ಜಾಗಕ್ಕೂ ಹೋಗೋದಿಲ್ಲ. ಹಾಗಾಗಿನೇ ಸಾವು ಬೇಗ ಬರುತ್ತೆ. ಹಾಗಿದ್ದಾಗ ಲಕ್ಷಣಗಳೇನು? ಇದು ಬಂದಾಗ ಹೇಗೆ ಗೊತ್ತಾಗುತ್ತೆ? ನಾನು ಈಜಾಡು ಬಂದೆ, ಮನೆಗೆ ಬಂದೆ, ಒಂದು ಸ್ವಲ್ಪ ದಿನಗಳಿಗೆ ನನಗೇನಾದರೂ ಒಂದಿಷ್ಟು ಕಾಣಿಸ್ಕೊಳ್ತಾಕ್ಕೆ ಶುರುವಾಗಿದೆ ಅಂತಂದಾಗ ಇದು ಅದೇನಾ ಅಂತ ನಿಮಗೆ ಪ್ರಶ್ನೆ ಕಡಕ್ಕೆ ಶುರುವಾದಾಗ ಏನು ಲಕ್ಷಣಗಳು ಮತ್ತು ಇದರಿಂದ ಪಾರಾಗೋದು ಹೇಗೆ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಈ ಅಮೀಬಾದ ಸೋಂಕಿಗೆ ತುತ್ತಾದವರಲ್ಲಿ ಮೊದಲಿಗೆ ತಲೆನೋವು ಕಾಣಿಸ್ಕೊಳ್ಳುತ್ತಂತೆ. ಸಾಮಾನ್ಯವಾಗಿ ಬೇರೆ ಪ್ರಕರಣಗಳಲ್ಲೂ ಕೂಡ, ಬೇರೆ ರೋಗಗಳಲ್ಲೂ ಕೂಡ ತಲೆನೋವು ಕಾಣಿಸ್ಕೊಳ್ಳುತ್ತೆ ಮೊದಲನೇದಾಗಿ. ಇದಾದ ನಂತರ ಜ್ವರ ಬರೋಕ್ಕೆ ಶುರುವಾಗುತ್ತೆ. ಫಸ್ಟು ತಲೆನೋವು. ನೀವೆಲ್ಲಾದರೂ ಆಚೆ ಕೆರೆಯಲ್ಲಿ ಈಜಾಡಿ ಬಂದಾಗ ಅಥವಾ ನದಿಯಲ್ಲಿ ಈಜಾಡಿ ಬಂದಾಗ ಫಸ್ಟು ನೋಡ್ಕೊಳ್ಳಿ, ಅಬ್ಸರ್ವೇಷನ್ ಲಕ್ಷಣಗಳು. ತಲೆನೋವು ಬರೋಕ್ಕೆ ಶುರುವಾಗುತ್ತೆ, ಜ್ವರ ಕಾಣಿಸ್ಕೊಳ್ಳುತ್ತೆ, ವಾಂತಿಯ ಗುಣಲಕ್ಷಣಗಳು ಇದರಲ್ಲಿ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಇನ್ನೂ ಕೆಲವರಲ್ಲಿ ಹೇಗಾಗುತ್ತೆ ಅಂತಂದರೆ, ತುಂಬ ನೇರವಾಗಿ ಅಟ್ಯಾಕ್ ಆದಂಥ ಟೈಮಲ್ಲಿ ಮಾನಸಿಕ ಅಸ್ವಸ್ಥತೆಗೆ ಕಾರಣವಾಗಬಹುದು. ಅಂದರೆ ಅವನೊಂಥರ ಏನೋ ತಲೆ ಕೆಟ್ಟಿರೋ ರೀತಿಯಲ್ಲಿ ಆಡ್ತಿರ್ತಾರಲ್ಲ, ಆ ರೀತಿಯಾಗಿ ವರ್ತನೆಯನ್ನು ಮಾಡ್ತಾನೆ ಅನ್ನುವಂಥದ್ದು ಇದರ ಲಕ್ಷಣಗಳು. ಆದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಔಷಧಿಗಳೇ ಇಲ್ಲ. ಹಾಗಾಗಿನೇ ಹೇಳೋದು, ಕೆರೆಗಳಲ್ಲಿ ಈ ಸಂದರ್ಭದಲ್ಲಿ ಹೋಗಬೇಕಾದ್ರೆ, ನದಿಗಳಲ್ಲಿ ಈಜಾಡಬೇಕಾದ್ರೆ ಇದರಿಂದ ಸ್ವಲ್ಪ ತಡೆಗಟ್ಟಬಹುದು ಅಷ್ಟೇ. ಅದನ್ನು ಬಿಟ್ಟರೆ ಇನ್ಯಾವುದೂ ಕೂಡ ಇದರಲ್ಲಿ ವೈದ್ಯಕೀಯವಾಗಿ ಚಿಕಿತ್ಸೆ ಅನ್ನೋಂಥದ್ದು ಯಾವುದೂ ಇಲ್ಲ. ಬಟ್ ಏನು ಮಾಡ್ತಾರೆ ಇದಕ್ಕೆ ಆಲ್ಟರ್ನೇಟಿವ್ ಅಂತಂದರೆ, ನೋಸ್ ಕ್ಲಿಪ್ಗಳೇನಾದರೂ ಇದ್ದರೆ ಅದನ್ನು ಸೂಕ್ತವಾಗಿ ಬಳಕೆಯನ್ನು ಮಾಡ್ಕೊಳ್ಬೋದು. ಈ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಹೋದಂಥ ಟೈಮಲ್ಲಿ ಅಲ್ಲೂ ಕೂಡ ಬರುವಂಥ ಚಾನ್ಸಸ್ ಇದೆ ಅಂತಿದ್ದಾರೆ, ಬಟ್ ಅಲ್ಲಿ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಅವು ಸತ್ತೋಗಿರುತ್ತೆ. ನೋಸ್ ಕ್ಲಿಪ್ಗಳಂತ ಬರುತ್ತೆ ನಿಮಗೆ ಈಜುವಂಥ ಸಂದರ್ಭದಲ್ಲಿ, ಬಾಯಿಂದ ಉಸಿರಾಡೋಕ್ಕೆ ಅವಕಾಶ ಇರುತ್ತೆ, ನಿಮ್ಗೆ ಉಸಿರಾಡಬೇಕಾಗುತ್ತೆ ಸ್ವಿಮ್ಮಿಂಗಲ್ಲಿ. ಮೂಗನ್ನು ಮುಚ್ಕೊಳ್ಳೋಕ್ಕೆ ನೋಸ್ ಕ್ಲಿಪ್ ಅಂತ ಸಿಗುತ್ತೆ, ಅದನ್ನು ಬಳಕೆ ಮಾಡ್ಕೊಳ್ಳಿ. ಬಟ್ ಅದು ಎಷ್ಟರ ಮಟ್ಟಿಗೆ ಅವಾಯ್ಡ್ ಆಗುತ್ತೆ? 100%ಅಲ್ಲಿ ಒಂದು 70% ಅದು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. 30% ಕಾರಣ ನೀರು ಹೋಗುತ್ತೆ, ಬಟ್ ಅದರಲ್ಲೂ ಕೂಡ ಚೆನ್ನಾಗಿರೋದೇ ಯೂಸ್ ಮಾಡ್ಕೊಳ್ಳಿ. ಗಲೀಜಾಗಿರುವಂಥ ನೀರಿನಲ್ಲಿ ಈಜೋದ್ರಿಂದ
ಸ್ವಲ್ಪ ದೂರ ಇರೋದೇ ಒಳ್ಳೆಯದು. ಈಜಕ್ಕೆಲ್ಲ ಹೋಗಕ್ಕೆ ಹೋಗ್ಬೇಡಿ. ಚಿಕಿತ್ಸೆ ಹೇಗೆ ಅಂತ ನಿಮ್ಗಾಗಲೇ ಹೇಳಿದೆ ನಾನು, ಏನೂ ಇಲ್ಲ. ಬಟ್ ಆದರೂ ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಹೇಗೆ, ಯಾವ ರೀತಿಯಾಗಿ ಅಂತಂದರೆ ವೈದ್ಯರು ಏನು ಮಾಡ್ತಾರೆ ಇದರಲ್ಲಿ ಅಂದರೆ ಹಲವಾರು ಔಷಧಿಗಳ ಕಾಂಬಿನೇಷನ್ಗಳನ್ನು ಇದಕ್ಕೆ ಕೊಡ್ತಾರೆ. ಲೈಕ್ ಕೊರೋನಾ ಟೈಮಲ್ಲಿ ಬಂದಾಗ ನಿಮಗೆ ಇದಕ್ಕೆ ಇಂಥದ್ದೇ ಔಷಧಿ ಇಲ್ಲ ಅಂತಂದಾಗ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಔಷಧಿಗಳನ್ನು ಇದ್ರ ಮೇಲೆ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದ್ರಲ್ಲ, ಹಾಗೆ ಬೇರೆ ಬೇರೆ ಕಾಂಬಿನೇಷನಲ್ಲಿರುವಂಥ ಔಷಧಿಗಳನ್ನು ಇದಕ್ಕೆ ಬಳಕೆ ಮಾಡ್ತಾರೆ. ಕೆಲವರಿಗೆ ಅದು ವರ್ಕೌಟ್ ಆಗಬಹುದು, ಇಲ್ಲದೇ ಇದ್ದರೆ ಆಗೋದಿಲ್ಲ. ಫಲ ನೀಡೋದು ಸ್ವಲ್ಪ ಅನುಮಾನನೆ ಅಂತ ಹೇಳ್ತಾರೆ, ಅಂದರೆ ಗುಣಮುಖರಾಗೋದು. ಸೋಂಕು ಎಷ್ಟು ದಿನಗಳಲ್ಲಿ ಸಾವು ಉಂಟಾಗುತ್ತೆ ಅಂತಂದಾಗ ಅಮೆರಿಕದ ರೋಗ ನಿಯಂತ್ರಣ ಹಾಗೂ ನಿರ್ಬಂಧ ಕೇಂದ್ರದ CDC ಅಂತ ಕರೀತಾರೆ. ಅದರ ಪ್ರಕಾರ ಅಮಿಬಾಯಿಕ್ ಮೆನಿನ್ಜೋ ಎನ್ಕೆಲಾಫಿಟೀಸ್ ಅಂತ ಏನಿದೆ, PAM ರೋಗ ಈ ಕಾಣಿಸಿಕೊಂಡ ನಂತರ 1 ಅಥವಾ 18 ದಿನಗಳೊಳಗೆ 1ರಿಂದ 18 ದಿನಗಳೊಳಗೆ ಸಾವು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಥರ ಏನಾದರೂ ನೀವು ಆಚೆ ಹೋಗಬೇಕಾದ್ರೆ ಸ್ವಲ್ಪ ಹುಷಾರವಾಗಿ, ಡೆಫಿನೆಟ್ಲಿ ಬೆಡ್ ರಿಡನ್ ಆಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಬದುಕೋ ಸಾಧ್ಯತೆಗಳು ಕೂಡ ಕಡಿಮೆ. ಬೆಟರ್ ಅಲ್ವಾ ಈ ಸಂದರ್ಭದಲ್ಲಿ ನೀವು ಒಂದು ಸ್ವಲ್ಪ ಆಚೆ ಹೋಗೋದನ್ನು ಅವಾಯ್ಡ್ ಮಾಡಿದ್ರೆ, ನೀರಿನಲ್ಲಿ ಇಳಿಯೋದನ್ನು ಅವಾಯ್ಡ್ ಮಾಡಿದ್ರೆ, ಮಳೆ ಬರಬೇಕಾದ್ರೆ ಮಳೆ ಕೆಳಗಡೆ ನಿಂತ್ಕೊಳ್ಳಿ, ಎಂಜಾಯ್ ಮಾಡಿ ಅದನ್ನು. ಆದರೆ ಗಲೀಜಿರುವಂಥ ನೀರಲ್ಲಿ ಹೋಗಿ ಈಜಾಡುವಂಥದ್ದು, ಹಳ್ಳಿಗಳಲ್ಲೆಲ್ಲ ನಾವು ಈಜಾಡಿ ಅಭ್ಯಾಸ ಇದೆ, ಬಟ್ ಆ ಸಂದರ್ಭದಲ್ಲಿ ಇವೆಲ್ಲ ಆವಾಗ ಇರಲಿಲ್ಲ. ಈಗ ಇವೆಲ್ಲ ಉತ್ಪತ್ತಿಯಾಗಿದೆ. ಕಾರಣ ನಮ್ಮ ಸುತ್ತಮುತ್ತಲಿರುವಂತಹ ಕೆಮಿಕಲ್ ಫ್ಯಾಕ್ಟ್ರಿಗಳು ಇವೆಲ್ಲ ಇದಾವಲ್ವಾ, ಅದರಿಂದ ಉತ್ಪತ್ತಿ ಆಗುವಂಥ ಸೂಕ್ಷ್ಮಾಣು ಜೀವಿಗಳು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಅದರ ಪರಿಣಾಮಗಳನ್ನು ಇದನ್ನು ಫೇಸ್ ಮಾಡಬೇಕು. ಹಿಂದೆ ಎಮ್ಮೆನೂ ಅಲ್ಲೇ ಈಜಾಡ್ತಾ ಇತ್ತು, ಹಸುಗಳು ಅಲ್ಲೇ ಈಜಾಡ್ತಾ ಇದ್ವು, ನಾವು ಅಲ್ಲೇ ಈಜಾಡ್ತಾ ಇದ್ವಿ. ಏನಾಗ್ತಿತ್ತು ಅವಾಗ? ಏನೂ ಇರಲಿಲ್ಲ. ಇತ್ತೀಚೆಗೆ ಇಂಥವೆಲ್ಲ ಬರೋಕ್ಕೆ ಶುರುವಾಗಿದೆ. ಬಟ್ ಕೇರಳದಲ್ಲಿ ಬಂದಿದೆ ಅಂದ ಮಾತ್ರಕ್ಕೆ ಎಲ್ಲ ಕಡೆನೂ ಬರಬೇಕು ಅಂತಲೂ ಇಲ್ಲ, ಬರೋದೂ ಇಲ್ಲ ಅಂತಲ್ಲ. ಎಚ್ಚರಿಕೆ ಒಳ್ಳೆಯದಲ್ವಾ? ರೋಗ ಬಂದ ಮೇಲೆ ಒದ್ದಾಡೋಕ್ಕಿಂತಲೂ, ಜೀವ ಕಳ್ಕೊಳ್ಳೋಕ್ಕಿಂತಲೂ ಎಚ್ಚರಿಕೆಯನ್ನು ವಹಿಸ್ಕೊಂಡು, ಬೇಕಿದ್ರೆ ಮೇಲಿಂದ ನೀರು ಬರಬೇಕಾದ್ರೆ, ಮಳೆ ಬರಬೇಕಾದ್ರೆ ನಿಂತ್ಕೊಳ್ಳಿ, ಸ್ನಾನ ಮಾಡ್ಕೊಳ್ಳಿ. ಆದರೆ ಈಗಲೇ ಕೆರೆಗಳಿಗೆಲ್ಲ ಇಳಿಬೇಡಿ. ಎಲ್ಲ ನೀರು ಬಂದು ಸೇರ್ಕೊಂಡಿರುತ್ತೆ. ಯಾವ್ಯಾವ್ದು ಏನೇನು ಸೂಕ್ಷ್ಮಾಣು ಜೀವಿಗಳು ಬಂದಿರುತ್ತೋ ಈಗೆಲ್ಲ ಮಳೆ ನಿಂತಾದಮೇಲೆ ಒಂದು ಫ್ರೆಶ್ ವಾಟರ್ ಅಂತ ಬರುತ್ತೆ, ಆಗ ಬೇಕಿದ್ರೆ ಹೋಗಿ. ಫ್ರೆಶ್ ವಾಟರ್ ಬಂದಾಗ, ಈಗ ಎಲ್ಲ ಗಲೀಜು ನೀರು ಬಂದು ಒಂದೇ ಕಡೆಗೆ ಶೇಖರಣೆ ಆಗಿರುತ್ತೆ. ದಯವಿಟ್ಟು ಅವಾಯ್ಡ್ ಮಾಡ್ಕೊಳ್ಳಿ. ನಿಮಗೆ ಇದು ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಈ ಮಾಹಿತಿಯೊಂದಿಗೆ ನಿರ್ಗಮಿಸ್ತಾ ಇದ್ದೀನಿ. ಮತ್ತೊಂದು ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಹೋಗ್ಬಿಟ್ಟು ಬರ್ತೀನಿ.